ಹಾಯ್, ಎಲ್ಲರಿಗೂ ನಮಸ್ಕಾರ. ಶ್ರುತಿ ತುಕಾರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೊಟ್ಟಿ ಮಾಡುವ ವಿಧಾನ. ಮೊದಲಿಗೆ ಹಿಟ್ಟನ್ನು ಚಾನ್ಸ್ಕೋಬೇಕು. ನಮ್ಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಹಿಟ್ಟು ಚಾನ್ಸ್ಕೊಂಡು ಒಂದು ಕಡೆ ತೆವಿ ಇಡಬೇಕು. ಗ್ಯಾಸ್ ಮೇಲೆ ತೆವಿ ಇಡಬೇಕು ಕಾಯಕ್ಕೆ. ಅದರೊಳಗೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಆ ನೀರು ಕಳ ಕುದ್ಮೇಲೆ ನಾವು ಅದು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಚಮಚ ಅಥವಾ ಕಡ್ತರಿಂದ ಕಲಿಸ್ಕೋಬೇಕು. ನೀರು ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣೀರು ಇಟ್ಕೊಂಡಿರಬೇಕು ಸೈಡಿಗೆ. ಆಮೇಲೆ ತಣ್ಣೀರು ಮತ್ತು ಬಿಸಿನೀರು ಎರಡೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾವು ಎಷ್ಟು ಚಂದ ಹಿಟ್ಟು ನಾದ್ಕೋತೀವೋ ಅಷ್ಟು ಚಂದ ರೊಟ್ಟಿ ಬರ್ತವೆ, ಹೊಟ್ಟೆ ಹರಿಯಲ್ಲ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾವು ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಎಷ್ಟೇ ಹಳೆ ಹಿಟ್ಟಾದರೂ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅದ್ರ ಮೇಲೆ ರೊಟ್ಟಿ ಚೆನ್ನಾಗಿ ಬರ್ತೈತೆ, ಹೊಟ್ಟೆ ಹರಿಯಲ್ಲ. ಆಮೇಲೆ ನಾದ್ಕೊಂಡಾದ್ಮೇಲೆ ರೊಟ್ಟಿ ಬಂಡೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿ ಬಡಿಯಕ್ಕೆ ತಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಕೈಲೇ ತಿರ್ಸ್ಕೋಬೇಕು, ಒಂದು ಕೈಲೇ ಶೇಪ್ ಕೊಡಬೇಕು ರೊಟ್ಟಿಗೆ. ಆಮೇಲೆ ಅದು ಸ್ವಲ್ಪ ದೊಡ್ಡಾದ್ಮೇಲೆ ಎರಡು ಕೈಯಿಂದ ರೊಟ್ಟಿ ಬಡ್ಕೋಬೇಕು, ತಟ್ಕೋಬೇಕು. ತಟ್ಕೊಂಡಾದ್ಮೇಲೆ ಒಂದು 5 ಸುತ್ತು ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು, ರೊಟ್ಟಿ ಎಡ್ಜಿಗೆ ತಕ್ಕೊಂಡು ತೆವೆಗೆ ಹಾಕ್ಕೋಬೇಕು. ಇಷ್ಟು ಆದರೆ ಸಾಕು ನಮ್ಗೆ. ಫಸ್ಟ್ ಕಲಿಯೋರಾದರೆ ಸ್ವಲ್ಪ ಸಣ್ಣ ಮಾಡ್ಕೊಂಡು ರೊಟ್ಟಿ ಹಾಕ್ರಿ. ಪರ್ಫೆಕ್ಟ್ ಇದ್ದವ್ರು ಏನಂತಲ್ಲ ಸ್ವಲ್ಪ ದೊಡ್ಡದಾಗಿ ರೊಟ್ಟಿ ಮಾಡ್ಕೋಬೋದು. ಆಮೇಲೆ ತೆವೆಗೆ ಹಾಕಿದ್ಮೇಲೆ ಹಿಟ್ಟಿನ ಅರ್ಬಿಯಿಂದ ಸ್ವಲ್ಪ ತಣ್ಣೀರು ಇಟ್ಕೋಬೇಕು. ಹಿಟ್ಟಿನ ಅರ್ಬಿಯಿಂದ ರೊಟ್ಟಿ ಮೇಲೆ ಸವರಬೇಕು. ಸವರಿ ಏನು ಮಾಡ್ಕೋಬೇಕು, ನೀರು ಫುಲ್ಲೆಲ್ಲ ಆರೋ ತನಕ ಬಿಡಬೇಡ್ರಿ. ಸ್ವಲ್ಪ ಇನ್ನೂ ಹಸಿ ಇದ್ದಾಗೆ ಹಾಕೋರಿ. ಯಾಕಂದರೆ ಜಲ್ದಿ ಹಾಕ್ಕೊಂಡ್ರೆ ರೊಟ್ಟಿ ಮೆತ್ತಗಿರ್ತಾವೆ. 2 ದಿನ ಆದರೆ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೀವು. ಸ್ವಲ್ಪ ಕಟಿ ಆದಮೇಲೆ ತೆಗೆದ್ರೆ ಅದು ತಿನ್ನೋಕೆ ರುಚಿನೂ ಅನಿಸಲ್ಲ ಮತ್ತು ಕಟಿ ಆಗ್ಬಿಡ್ತಾವೆ ರೊಟ್ಟಿ. ಸ್ವಲ್ಪ ಬೆಂದಿತ್ತೋ ಇಲ್ಲತ್ತೆ ನೋಡೋಕೆ ನೀವು ಹೆಂಗೆ ತಿಳ್ಕೊಬೇಕಂದ್ರೆ ಅಲ್ಲಿ ಕೆಂಪಗೆ ರೊಟ್ಟಿ ಮಗ್ಲಕ್ಕೆಲ್ಲ ಕೆಂಪಗೆ ಕಂಡ್ರೆ ಅದು ನಿಮಗೆ ಬೆಂದಂಗೆ. ಆಮೇಲೆ ಮತ್ತೆ ಹಾಕೋರಿ. ನೋಡಿರಿ ಯಾವ ಕಡೆ ಬೆಂದೈತೆ ಯಾವ ಕಡೆ ಇಲ್ಲ, ಅಂದರೆ ಎಲ್ಲ ಕಡೆ ಒಮ್ಮೊಮ್ಮೆ ಉರಿ ಹತ್ತಲ್ಲ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ. ಆಯಿತು, ಎಲ್ಲ ಕಣ್ಣು ಬಿದ್ದಿರ್ತಾವಲ್ಲ ರೊಟ್ಟಿಗೆ, ಅದು ನಿಮಗೆ ಬೆಂದಂಗೆ ಅಂತ ತಿಳ್ಕೊಂಬಿಡ್ರಿ. ಯಾವ ಕಡೆ ಬೆಂದಿಲ್ಲ ಸ್ವಲ್ಪ ರೊಟ್ಟಿ ಸ್ವಲ್ಪ ಸೈಡಿಗೆ ಆ ಕಡೆ ಈ ಕಡೆ ಬೇಯಿಸ್ಕೊರಿ ಚೆನ್ನಾಗಿ. ಆಯಿತು, ಇಷ್ಟೇ ರೊಟ್ಟಿ ಮಾಡುವ ವಿಧಾನ. ಆಮೇಲೆ ಏನು ಮಾಡ್ಕೋಬೇಕು, ಒಂದು ರುಡಿಗೆ ಅಥವಾ ತಟ್ಟೆಗೆ ರೊಟ್ಟಿ ಹಾಕ್ಕೊಂಬಿಟ್ರೆ ಇಷ್ಟೇ ರೊಟ್ಟಿ ಮಾಡುವ ವಿಧಾನ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ. ಕೊಬ್ಬರಿ ಚಟ್ನಿ ರೆಸಿಪಿ ಏನಾದರೂ ಬೇಕಾದರೆ ಹೇಳ್ರಿ, ಮಾಡಿ ತೋರಿಸ್ತೇನೆ. ಕೊಬ್ಬರಿ ಚಟ್ನಿ, ಮೊಸರು, ಬೆಂಡೆಕಾಯಿ ಪಲ್ಯ ತಿಂದವರು ಇನ್ನೊಂದು ಅಂತ ಅಂತಾರೆ. ಇಷ್ಟೇ ನಾನಿವತ್ತು ಮಾಡಿದ್ದು. ಥ್ಯಾಂಕ್ ಯು ಯಾರು ವಿಡಿಯೋ ನೋಡಿರಿ